2025ರ ಅಂತ್ಯದಲ್ಲಿ ನಟ ರಣವೀರ್ ಸಿಂಗ್ ಅವರು ಭರ್ಜರಿ ಗೆಲುವು ಪಡೆದಿದ್ದಾರೆ. ಅವರು ನಟಿಸಿದ ಧುರಂಧರ್ ಸಿನಿಮಾ ಹಲವು ದಾಖಲೆಗಳನ್ನು ಬರಿತಾ ಇದೆ. ನೈಜ ಘಟನೆ ಆಧಾರಿತ ಕತೆ ಹೊಂದಿರುವ ಈ ಸಿನಿಮಾವನ್ನ ವೀಕ್ಷಕರು ಮುಗಿಬಿದ್ದು ವೀಕ್ಷಿಸುತ್ತಿದ್ದಾರೆ. ವಾರದ ದಿನಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು ಮಾತ್ರವಲ್ಲದೆ ವಾರಾಂತ್ಯದಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಆ ಕಾರಣದಿಂದ ಕೆಲವು ನಗರಗಳಲ್ಲಿ ಧುರಂಧರ್ ಸಿನಿಮಾದ ಶೋ ಸಂಖ್ಯೆ ಹೆಚ್ಚಿಸಲಾಗಿದೆ. ಸತತ 24 ಗಂಟೆಗಳ ಕಾಲ ಪ್ರದರ್ಶನ ಮಾಡುವ ಮೂಲಕ ಅಭಿಮಾನಿಗಳ ಬೇಡಿಕೆಯನ್ನು ಪೂರೈಸಲಾಗಿದೆ. ಧುರಂಧರ್ ಸಿನಿಮಾದಲ್ಲಿ ದೇಶಭಕ್ತಿ ಕಹಾನಿ ಇದೆ. ಆದ್ದರಿಂದ ಜನರಿಗೆ ಈ ಚಿತ್ರ ಇಷ್ಟ ಆಗ್ತಿದೆ. ಆಕ್ಷನ್ ಬಯಸುವ ಪ್ರೇಕ್ಷಕರಿಗೂ ಈ ಚಿತ್ರದಲ್ಲಿ ಮನರಂಜನೆ ಸಿಗುತ್ತದೆ. ಈ ಸಿನಿಮಾಗೆ ಜನರಿಂದ ಬಾಯಿ ಮಾತಿನ ಪ್ರಚಾರ ಚೆನ್ನಾಗಿ ಸಿಗ್ತಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಪ್ರೇಕ್ಷಕರು ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ. ಕಲೆಕ್ಷನ್ ಹೆಚ್ಚಲು ಅದು ಮುಖ್ಯ ಕಾರಣವಾಗಿದೆ. ದೆಹಲಿ, ಪುಣೆಯ ಕೆಲವು ಚಿತ್ರಮಂದಿರಗಳಲ್ಲಿ 24 ಗಂಟೆಯೂ ಧುರಂಧರ್ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗಿದೆ. ಬೆಳಗ್ಗೆ 7 ಅಥವಾ 8 ಗಂಟೆಗೆ ಮೊದಲ ಪ್ರದರ್ಶನ ಆರಂಭ ಆಗಿದೆ. ಬಳಿಕ ದಿನವಿಡೀ ಪ್ರದರ್ಶನ ನಡೆದಿದೆ. ಮರುದಿನ 4:10ರ ತನಕ ಹೊಸ ಶೋ ಆರಂಭ ಆಗುತ್ತಲೇ ಇದ್ವು. ಆ ಶೋ ಮುಗಿಯಲು ಮತ್ತೆ ಬೆಳಗಿನ ಜಾವ 8 ಗಂಟೆ ಆಗಿದೆ. ಹೀಗೆ ಸತತ 24 ಗಂಟೆಗಳ ಕಾಲ ಧುರಂಧರ್ ಪ್ರದರ್ಶನ ಆಗಿದೆ. ಆದಿತ್ಯ ಧಾರ್ ನಿರ್ದೇಶನದ ಧುರಂಧರ್ ಸಿನಿಮಾದಲ್ಲಿ ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಸಾರಾ ಅರ್ಜುನ್, ಸಂಜಯ್ ದತ್, ಅರ್ಜುನ್ ರವಾಲ್ ಮುಂತಾದ ಕಲಾವಿದರು ಅಭಿನಯಿಸಿದ್ದಾರೆ. ಈ ಸಿನಿಮಾ ಬಿಡುಗಡೆಯಾಗಿ 10ನೇ ದಿನಕ್ಕೆ ಕಾಲಿಟ್ಟಿದೆ. ಎಲ್ಲ ಕಡೆಗಳಲ್ಲಿ ಹೌಸ್ಫುಲ್ ಆಗ್ತಾ ಇದೆ. ಈ ಮೂಲಕ ರಣವೀರ್ ಸಿಂಗ್ ಅವರಿಗೆ ಧುರಂಧರ್ ಚಿತ್ರದಿಂದ ದೊಡ್ಡ ಯಶಸ್ಸು ಸಿಕ್ಕಂತಾಗಿದೆ. ಧುರಂಧರ್ ಸಿನಿಮಾದ ಅವಧಿ ಬರೋಬ್ಬರಿ 3 ಗಂಟೆ 34 ನಿಮಿಷ ಅಲ್ಲದೆ ಈ ಸಿನಿಮಾದಲ್ಲಿ ಹಿಂಸೆ ಮತ್ತು ಅಸಭ್ಯ ಭಾಷೆ ಬಳಕೆಯಾಗಿದೆ ಎಂಬ ಕಾರಣಕ್ಕೆ ಈ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಈಗಿನ ಕಾಲದಲ್ಲಿ ಪ್ರೇಕ್ಷಕರು 3.5 ಗಂಟೆ ಅವಧಿಯ ಸಿನಿಮಾ ವೀಕ್ಷಿಸುವ ತಾಳ್ಮೆ ಹೊಂದಿದ್ದಾರೆ ಎಂಬ ಅನುಮಾನ ಕೂಡ ಕೆಲವರಿಗೆ ಇತ್ತು. ಆ ಅನುಮಾನಕ್ಕೆ ಧುರಂಧರ್ ಸಿನಿಮಾದ ಕಲೆಕ್ಷನ್ ಉತ್ತರ ನೀಡುತ್ತಿದೆ. 9ನೇ ದಿನಕ್ಕೆ ಈ ಚಿತ್ರದ ಕಲೆಕ್ಷನ್ 292 ಕೋಟಿ ರೂಪಾಯಿ ಆಗಿದೆ. 2025ರ ಅಂತ್ಯದಲ್ಲಿ ನಟ ರಣವೀರ್ ಸಿಂಗ್ ಅವರು ಭರ್ಜರಿ ಗೆಲುವು ಪಡೆದಿದ್ದಾರೆ. ಅವರು ನಟಿಸಿದ ಧುರಂಧರ್ ಸಿನಿಮಾ ಹಲವು ದಾಖಲೆಗಳನ್ನು ಬರಿತಾ ಇದೆ. ನೈಜ ಘಟನೆ ಆಧಾರಿತ ಕತೆ ಹೊಂದಿರುವ ಈ ಸಿನಿಮಾವನ್ನ ವೀಕ್ಷಕರು ಮುಗಿಬಿದ್ದು ವೀಕ್ಷಿಸುತ್ತಿದ್ದಾರೆ. ವಾರದ ದಿನಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು ಮಾತ್ರವಲ್ಲದೆ ವಾರಾಂತ್ಯದಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಆ ಕಾರಣದಿಂದ ಕೆಲವು ನಗರಗಳಲ್ಲಿ ಧುರಂಧರ್ ಸಿನಿಮಾದ ಶೋ ಸಂಖ್ಯೆ ಹೆಚ್ಚಿಸಲಾಗಿದೆ. ಸತತ 24 ಗಂಟೆಗಳ ಕಾಲ ಪ್ರದರ್ಶನ ಮಾಡುವ ಮೂಲಕ ಅಭಿಮಾನಿಗಳ ಬೇಡಿಕೆಯನ್ನು ಪೂರೈಸಲಾಗಿದೆ. ಧುರಂಧರ್ ಸಿನಿಮಾದಲ್ಲಿ ದೇಶಭಕ್ತಿ ಕಹಾನಿ ಇದೆ. ಆದ್ದರಿಂದ ಜನರಿಗೆ ಈ ಚಿತ್ರ ಇಷ್ಟ ಆಗ್ತಿದೆ. ಆಕ್ಷನ್ ಬಯಸುವ ಪ್ರೇಕ್ಷಕರಿಗೂ ಈ ಚಿತ್ರದಲ್ಲಿ ಮನರಂಜನೆ ಸಿಗುತ್ತದೆ. ಈ ಸಿನಿಮಾಗೆ ಜನರಿಂದ ಬಾಯಿ ಮಾತಿನ ಪ್ರಚಾರ ಚೆನ್ನಾಗಿ ಸಿಗ್ತಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಪ್ರೇಕ್ಷಕರು ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ. ಕಲೆಕ್ಷನ್ ಹೆಚ್ಚಲು ಅದು ಮುಖ್ಯ ಕಾರಣವಾಗಿದೆ. ದೆಹಲಿ, ಪುಣೆಯ ಕೆಲವು ಚಿತ್ರಮಂದಿರಗಳಲ್ಲಿ 24 ಗಂಟೆಯೂ ಧುರಂಧರ್ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗಿದೆ. ಬೆಳಗ್ಗೆ 7 ಅಥವಾ 8 ಗಂಟೆಗೆ ಮೊದಲ ಪ್ರದರ್ಶನ ಆರಂಭ ಆಗಿದೆ. ಬಳಿಕ ದಿನವಿಡೀ ಪ್ರದರ್ಶನ ನಡೆದಿದೆ. ಮರುದಿನ 4:10ರ ತನಕ ಹೊಸ ಶೋ ಆರಂಭ ಆಗುತ್ತಲೇ ಇದ್ವು. ಆ ಶೋ ಮುಗಿಯಲು ಮತ್ತೆ ಬೆಳಗಿನ ಜಾವ 8 ಗಂಟೆ ಆಗಿದೆ. ಹೀಗೆ ಸತತ 24 ಗಂಟೆಗಳ ಕಾಲ ಧುರಂಧರ್ ಪ್ರದರ್ಶನ ಆಗಿದೆ. ಆದಿತ್ಯ ಧಾರ್ ನಿರ್ದೇಶನದ ಧುರಂಧರ್ ಸಿನಿಮಾದಲ್ಲಿ ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಸಾರಾ ಅರ್ಜುನ್, ಸಂಜಯ್ ದತ್, ಅರ್ಜುನ್ ರವಾಲ್ ಮುಂತಾದ ಕಲಾವಿದರು ಅಭಿನಯಿಸಿದ್ದಾರೆ. ಈ ಸಿನಿಮಾ ಬಿಡುಗಡೆಯಾಗಿ 10ನೇ ದಿನಕ್ಕೆ ಕಾಲಿಟ್ಟಿದೆ. ಎಲ್ಲ ಕಡೆಗಳಲ್ಲಿ ಹೌಸ್ಫುಲ್ ಆಗ್ತಾ ಇದೆ. ಈ ಮೂಲಕ ರಣವೀರ್ ಸಿಂಗ್ ಅವರಿಗೆ ಧುರಂಧರ್ ಚಿತ್ರದಿಂದ ದೊಡ್ಡ ಯಶಸ್ಸು ಸಿಕ್ಕಂತಾಗಿದೆ. ಧುರಂಧರ್ ಸಿನಿಮಾದ ಅವಧಿ ಬರೋಬ್ಬರಿ 3 ಗಂಟೆ 34 ನಿಮಿಷ ಅಲ್ಲದೆ ಈ ಸಿನಿಮಾದಲ್ಲಿ ಹಿಂಸೆ ಮತ್ತು ಅಸಭ್ಯ ಭಾಷೆ ಬಳಕೆಯಾಗಿದೆ ಎಂಬ ಕಾರಣಕ್ಕೆ ಈ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಈಗಿನ ಕಾಲದಲ್ಲಿ ಪ್ರೇಕ್ಷಕರು 3.5 ಗಂಟೆ ಅವಧಿಯ ಸಿನಿಮಾ ವೀಕ್ಷಿಸುವ ತಾಳ್ಮೆ ಹೊಂದಿದ್ದಾರೆ ಎಂಬ ಅನುಮಾನ ಕೂಡ ಕೆಲವರಿಗೆ ಇತ್ತು. ಆ ಅನುಮಾನಕ್ಕೆ ಧುರಂಧರ್ ಸಿನಿಮಾದ ಕಲೆಕ್ಷನ್ ಉತ್ತರ ನೀಡುತ್ತಿದೆ. 9ನೇ ದಿನಕ್ಕೆ ಈ ಚಿತ್ರದ ಕಲೆಕ್ಷನ್ 292 ಕೋಟಿ ರೂಪಾಯಿ ಆಗಿದೆ.